ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಸುಮಾರು 21,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತ ನಾನು ಆಲ್ರೆಡಿ ಸ್ಟೇಟ್ ವೈಸ್ ಇಂತಿಷ್ಟೇ ಒಂದು ವೇಕೆನ್ಸಿಗಳು ಮತ್ತು ಕ್ಯಾಟಗರಿ ವೈಸ್ ಈ ಬಾರಿ ಇಷ್ಟೇ ಒಂದು ಕಟ್ ಆಫ್ ಹೋಗುತ್ತೆ ಎಂಬುದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಆಲ್ರೆಡಿ ನಾನು ತಿಳಿಸಿದ್ದೀನಿ. ತಾವು ಇನ್ನೂ ಆ ಒಂದು ಅಪ್ಡೇಟ್ ಅನ್ನ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಒಂದು ಸಲ ತಾವು ಆ ಒಂದು ಅಪ್ಡೇಟ್ ಅನ್ನೋದು ತಾವು ಪಡೆಯಿರಿ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಬಹಳ ಒಂದು ಮುಖ್ಯವಾಗಿ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಈ ಬಾರಿ ಎಷ್ಟು ಒಂದು ವೇಕೆನ್ಸಿಗಳನ್ನು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಡಿವಿಷನ್ಸ್ ಗಳು ಅನ್ನೋದು ಇದಾವೆ. ಸೊ ಪ್ರತಿ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಈ ಬಾರಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಕೆಲವೊಂದು ಡಿವಿಷನ್ ಅಲ್ಲಿ ಕಡಿಮೆ ಆಗಿರುವಂತಹ ಒಂದು ವೇಕೆನ್ಸಿಗಳು, ಇನ್ನು ಕೆಲವೊಂದು ಡಿವಿಷನ್ ಅಲ್ಲಿ ಜಾಸ್ತಿ ಆಗಿರುವಂತಹ ಒಂದು ವೇಕೆನ್ಸಿಗಳು. ಸೊ ಈ ರೀತಿ ಇದ್ದಾಗ ನಾವು ಯಾವ ಒಂದು ಡಿವಿಷನ್ ಗೆ ನಾವು ಅಪ್ಲೈ ಅನ್ನ ಮಾಡಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ, ಅಂದ್ರೆ ಲೋ ಕಟ್ ಆಫ್ ಒಂದು ಡಿವಿಷನ್ಸ್ ಯಾವುದು ಮತ್ತು ಹೈ ಕಟ್ ಆಫ್ ಒಂದು ಡಿವಿಷನ್ಸ್ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಿದ್ದೀನಿ. ಖಂಡಿತವಾಗಿ ತಾವು ಈ ಬಾರಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ನಂತರ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸೊ ಬನ್ನಿ ವಿಡಿಯೋ ಮುಂದುವರಿಸ ಮುಂಚೆ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ನ ಒಂದು ಅಪ್ಡೇಟ್ ಗಳಿಗೋಸ್ಕರ ಮತ್ತು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ನ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ಸ್ ಅನ್ನ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಆಲ್ಮೋಸ್ಟ್ ಕೆಲವೊಬ್ಬರು ಆಲ್ರೆಡಿ ಒಂದು ಅಪ್ಲೈ ಅನ್ನ ಮಾಡಿದರೆ, ಇನ್ನು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಅನ್ನ ಮಾಡಿಲ್ಲ. ಸೊ ಓಕೆನಾ, ಈ ಒಂದು ವಿಡಿಯೋ ನೋಡಿದ ನಂತರ ತಾವು ಆಲ್ಮೋಸ್ಟ್ ತಾವು ಏನೋ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ, ನಾನು ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ತಾವಿಲ್ಲಿ ನೋಡಬಹುದು ಕೆಲವೊಂದು ಬಹಳಷ್ಟು ಒಂದು ಏನು ಸುಮಾರು 23 ಸರ್ಕಲ್ ಅನ್ನ ತಾವು ಏನ್ ನೋಡ್ತಾ ಇದ್ದೀರಾ. ಪ್ರತಿ ಒಂದು ಸರ್ಕಲ್ ಅಲ್ಲಿ ಇಂತಿಷ್ಟು ಅಂತಹ ಒಂದು ಡಿವಿಷನ್ಸ್ ಅನ್ನೋದು ಇಲ್ಲಿ ಒಂದು ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಆ ಒಂದು ಡಿವಿಷನ್ ಅಲ್ಲಿ ಇಷ್ಟಿಷ್ಟು ವೇಕೆನ್ಸಿಗಳು ಅನ್ನೋದು ಖಂಡಿತವಾಗಿ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಇಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಒಂದು ಮಾತಾಡಕ್ ಹೋದ್ರೆ ಜಸ್ಟ್ ತಾವು ಕರ್ನಾಟಕ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸೊ ಓಕೆನಾ, ಈ ಒಂದು ಕರ್ನಾಟಕದಲ್ಲಿ ತಾವು ನೋಡಬಹುದು ಬಹಳಷ್ಟು ಒಂದು ಡಿವಿಷನ್, ಬಾಗಲಕೋಟೆ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಬಹಳಷ್ಟು ಒಂದು ಡಿವಿಷನ್ಸ್ ಅಲ್ಲಿ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳು ಅನ್ನೋದು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ತಾವು ಮೊದಲು ತಮ್ಮ ಒಂದು ಸ್ವಂತವಾಗಿರುವಂತಹ ಒಂದು ಡಿವಿಷನ್ ಯಾವುದು ಮತ್ತು ತಮ್ಮ ಒಂದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದೆ ಎಂಬುದರ ಬಗ್ಗೆ ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ತಿಳಿಸ್ಕೊಡಿ. ಓಕೆನಾ, ಈಗ ನಾನು ಪ್ರತಿ ಒಂದು ಈ ಒಂದು ಡಿವಿಷನ್ಸ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ಕೊಟ್ಬಿಡ್ತೀನಿ. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಈ ಬಾರಿ 39ರಿಂದ 40 ಒಂದು ಡಿವಿಷನ್ಸ್ ಅಲ್ಲಿ ಈ ಒಂದು ವೇಕೆನ್ಸಿಗಳು ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ GDS ಡಿವಿಷನ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ಮತ್ತು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಮಾತಾಡಕ್ ಹೋದ್ರೆ ನೋಡಿ, ನಾನು ಮೊದಲನೇದಾಗಿ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ. ನಂತರ ಈ ಒಂದು ಹೈ ಒಂದು ಕಟ್ ಆಫ್ ನ ಒಂದು ಡಿವಿಷನ್ ಯಾವುದು ಮತ್ತು ಲೋ ಕಟ್ ಆಫ್ ನ ಒಂದು ಡಿವಿಷನ್ಸ್ ಯಾವುದು, ತಾವು ಯಾವ ಒಂದು ಡಿವಿಷನ್ ಗೆ ತಾವು ಅಪ್ಲೈ ಅನ್ನ ಮಾಡಿದರೆ ತಮ್ಮ ಒಂದು ಈಸಿ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗುವ ಒಂದು ಚಾನ್ಸಸ್ ಇದೆ ಎಂಬುದರ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಖಂಡಿತವಾಗಿ ಹೇಳ್ತಾ ಇದೀನಿ, ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಸ್ಕಿಪ್ ಅನ್ನ ಮಾಡಿ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಇಲ್ಲಿ ಒಂದು ಡಿವಿಷನ್ ನೇಮ್ ಅಂತ ಇದೆ ಮತ್ತು ಟೋಟಲ್ ನಂಬರ್ ಆಫ್ ಪೋಸ್ಟ್ ಅಂತ ಇದೆ. ಮೊದಲನೇದಾಗಿ ಇಲ್ಲಿ ತಾವು ನೋಡಬಹುದು ಬಾಗಲಕೋಟೆ ಎನ್ನುವಂತಹ ಒಂದು ಡಿವಿಷನ್ಗೆ ಈ ಬಾರಿ 24 ಒಂದು ವೇಕೆನ್ಸಿಗಳು ಅಥವಾ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಈ ಒಂದು ಬಳ್ಳಾರಿ ಅಂತ ಒಂದು ಡಿವಿಷನ್ಗೆ 41 ಒಂದು ಪೋಸ್ಟ್, ಬ್ಯಾಂಗ್ಳೂರು GPO ಎನ್ನುವಂತಹ ಒಂದು ಡಿವಿಷನ್ಗೆ ಬರೀ 3 ಒಂದು ವೇಕೆನ್ಸಿಗಳು, ಬೆಳಗಾವಿ ಎನ್ನುವಂತಹ ಒಂದು ಡಿವಿಷನ್ಗೆ 27 ಒಂದು ವೇಕೆನ್ಸಿಗಳು, ಬ್ಯಾಂಗ್ಳೂರು ಈಸ್ಟ್ಗೆ 46 ಒಂದು ವೇಕೆನ್ಸಿಗಳು, ಬ್ಯಾಂಗ್ಳೂರು ಮತ್ತು ಸೌತ್ಗೆ 40 ಒಂದು ವೇಕೆನ್ಸಿಗಳು, ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಬ್ಯಾಂಗ್ಳೂರು ವೆಸ್ಟ್ಗೆ 13 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಬೀದರ್ಗೆ 24 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಚನ್ನಪಟ್ಟಣಗೆ 30, ಚಿಕ್ಕಮಗಳೂರಿಗೆ 37, ಚಿಕ್ಕೋಡಿಗೆ 18, ಚಿತ್ರದುರ್ಗಗೆ 35, ಹಾಗೆ ದಾವಣಗೆರೆಯಲ್ಲಿ ಆಫೀಸ್ಗೆ 34, ಧಾರವಾಡಿಗೆ 29 ಒಂದು ವೇಕೆನ್ಸಿಗಳು. ಹಾಗೆಯೇ ತಾವು ಅಬ್ಸರ್ವ್ ಮಾಡಬಹುದು ಗದಗ ಎನ್ನುವಂತಹ ಒಂದು ಡಿವಿಷನ್ಗೆ ಇಲ್ಲಿ 9 ಒಂದು ವೇಕೆನ್ಸಿಗಳು, ಗೋಕಾಕ್ಗೆ 3 ಒಂದು ಪೋಸ್ಟ್, ಹಾಸನ್ಗೆ ಈ ಬಾರಿ 50 ಒಂದು ವೇಕೆನ್ಸಿಗಳು, ಒಂದು ಒಳ್ಳೆಯ ಒಂದು
ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ಹಾಗೆಯೇ 21 ವೇಕೆನ್ಸಿಗಳು ಹಾವೇರಿಗೆ, ಕಲಬುರಗಿ ಎನ್ನುವಂತಹ ಒಂದು ಡಿವಿಷನ್ಗೆ 27 ಒಂದು ವೇಕೆನ್ಸಿಗಳು, ಕಾರವಾರ್ಗೆ 32 ಒಂದು ವೇಕೆನ್ಸಿಗಳು, ಕೊಡಗುಗೆ 33 ಒಂದು ವೇಕೆನ್ಸಿಗಳು ಮತ್ತು ಕೋಲಾರ್ಗೆ 51 ವೇಕೆನ್ಸಿಗಳು. ನಂತರ ಕೊಪ್ಪಳ ಎನ್ನುವಂತಹ ಒಂದು ಡಿವಿಷನ್ಗೆ 22 ಒಂದು ವೇಕೆನ್ಸಿಗಳು, ಮಂಡ್ಯ ಎನ್ನುವಂತಹ ಒಂದು ಡಿವಿಷನ್ಗೆ 43 ಮತ್ತು ಒಂದು ಮಂಗಳೂರಿಗೆ 23, ಮೈಸೂರಿಗೆ 45, ನಂಜನಗೂಡಿಗೆ 35 ಒಂದು ಪೋಸ್ಟ್ ಮತ್ತು ಪುತ್ತೂರಿಗೆ 51 ಪೋಸ್ಟ್. ನಂತರ ಇಲ್ಲಿ ಒಂದು ರಾಯಚೂರು ಎನ್ನುವಂತಹ ಒಂದು ಡಿವಿಷನ್ಗೆ 13 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. RMS BG ಇದು ಕೂಡ ಒಂದು ಡಿವಿಷನ್ ಆಗಿರುತ್ತೆ, ಇದು 5. RMS HB 3 ಒಂದು ಪೋಸ್ಟ್, RMS Q 2 ಒಂದು ಪೋಸ್ಟ್. ಶಿವಮೊಗ್ಗ ಎನ್ನುವಂತಹ ಒಂದು ಡಿವಿಷನ್ಗೆ 36 ಒಂದು ಪೋಸ್ಟ್, ಸಿರಿಸಿಗೆ 33, ತುಮಕೂರಿಗೆ 64, ಉಡುಪಿಗೆ 55 ಒಂದು ಪೋಸ್ಟ್, ವಿಜಯಪುರ್ಗೆ 26 ಒಂದು ಪೋಸ್ಟ್, ಯಾದಗಿರಿಗೆ 18 ಒಂದು ಪೋಸ್ಟ್ ಅನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ. ಪ್ರತಿಯೊಬ್ಬರು ಏನು ತಮ್ಮ ತಮ್ಮ ಒಂದು ಡಿವಿಷನ್ ಅಲ್ಲಿ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ಒಂದು ರೆಡಿ ಆಗಿದ್ದೀರಾ, ಮತ್ತು ಕೆಲವೊಬ್ಬರು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನೋದು ತಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀರಾ. ಓಕೆನಾ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಾವು ಯಾವ ಒಂದು ಡಿವಿಷನ್ಗೆ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಇಲ್ಲಿ ಒಂದು ಕೊಟ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ನಿಲ್ಲಲ್ಲ, ಬದಲಾಗಿ ತಮ್ಮ ತಮ್ಮ ಒಂದು ಡಿವಿಷನ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ಇಲ್ಲಿ ನಿಲ್ಲುತ್ತೆ. ಓಕೆನಾ. ಸಪೋಸ್ ಈ ಒಂದು ಬಾಗಲಕೋಟೆ ಎನ್ನುವಂತಹ ಒಂದು ಡಿವಿಷನ್ ನ ತಾವು ಫಾರ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಈ ಒಂದು ಬಾಗಲಕೋಟೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ರೀತಿಯಾಗಿರುವಂತಹ ತಾವೇನು ಸುಮಾರು 39ರಿಂದ 40 ಒಂದು ಡಿವಿಷನ್ ನ ತಾವೇನು ನೋಡಿದಿರ, ತಮ್ಮ ತಮ್ಮ ಒಂದು ಡಿವಿಷನ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ಅನ್ನೋದು ಇಲ್ಲಿ ಒಂದು ನಿಲ್ಲುತ್ತೆ. ಓಕೆನಾ. ಇಲ್ಲಿ ಮಾತಾಡಕ್ ಹೋದ್ರೆ ಬ್ರದರ್ ನಮ್ಮ ಒಂದು ಡಿವಿಷನ್ ಅಲ್ಲಿ ಒಂದು ಕಡಿಮೆ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ನೋಡಬಹುದು ಗದಗ್ಗೆ 9 ಒಂದು ವೇಕೆನ್ಸಿಗಳು, ಗೋಕಾಕ್ಕೆ 3 ಒಂದು ವೇಕೆನ್ಸಿಗಳು. ಹಾಗೆಯೇ ತಾವು ಬೇರೆ ಒಂದು ಡಿವಿಷನ್ಸ್ ಅನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ಇಲ್ಲಿ ತಾವು ನೋಡಬಹುದು ಬ್ಯಾಂಗ್ಳೂರ್ ವೇಶ್ಗೆ ಬರೀ 13 ಒಂದು ವೇಕೆನ್ಸಿಗಳು, ನಂತರ ಬ್ಯಾಂಗ್ಳೂರ್ ಜಿಪುಗೆ 3 ಒಂದು ವೇಕೆನ್ಸಿಗಳು. ಈ ರೀತಿಯಾಗಿರುವಂತಹ ಒಂದು ಕಡಿಮೆ ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದರೆ ನಾವು ಇದೇ ಒಂದು ಡಿವಿಷನ್ಗೆ ನಾವು ಅಪ್ಲೈ ಅನ್ನ ಮಾಡಬೇಕಾ, ಅಥವಾ ಹೆಚ್ಚು ಒಂದು ಪೋಸ್ಟ್ ಅನ್ನ ರಿಲೀಸ್ ಮಾಡಿರುವಂತಹ ಒಂದು ಡಿವಿಷನ್ಗೆ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾ ಅಂದ್ರೆ ಖಂಡಿತವಾಗಿ ಸ್ಟ್ರೈಟ್ ಆಗಿರುವಂತಹ ಒಂದು ಪಾಯಿಂಟ್ ಅನ್ನ ಇಲ್ಲಿ ಒಂದು ಹೇಳ್ಬಿಡ್ತೀನಿ. ಕಡಿಮೆ ಪೋಸ್ಟ್ ಅನ್ನ ರಿಲೀಸ್ ಮಾಡಿರುವಂತಹ ಒಂದು ಡಿವಿಷನ್ ಅಲ್ಲಿ ಕಟ್ ಆಫ್ ಬಹಳ ಒಂದು ಜಾಸ್ತಿ ಹೋಗುತ್ತೆ. ಏನಕ್ಕಂದ್ರೆ ಕಡಿಮೆ ಪೋಸ್ಟ್ ಇರುವಂತಹ ಒಂದು ಡಿವಿಷನ್ ಅಲ್ಲಿ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಗಳು ಜಾಸ್ತಿ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಪೋಸ್ಟ್ ಬಹಳ ಒಂದು ಕಮ್ಮಿ ಇದ್ದಂತಹ ಒಂದು ಟೈಮ್ ನಲ್ಲಿ ಏನೋ ಒಂದು ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಆ ಒಂದು ಟೈಮ್ ನಲ್ಲಿ ನಿಮ್ಮ ಒಂದು ಕಟ್ ಆಫ್ ಜಾಸ್ತಿ ಹೋಗುತ್ತೆ. ತಾವು ಅಪ್ಲೈ ಮಾಡಿಯೂ ಸಹ ಯಾವುದೇ ರೀತಿಯಂತಹ ಒಂದು ಪ್ರಯೋಜನ ಆಗುವುದಿಲ್ಲ. ಅದರ ಒಂದು ಬದಲಾಗಿ ತಾವು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಯಾವ ಯಾವ ಒಂದು ಡಿವಿಷನ್ ಅಲ್ಲಿ ಜಾಸ್ತಿ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸಪೋಸ್ ತಾವು ನೋಡಬಹುದು ಬಳ್ಳಾರಿಗೆ 41 ಒಂದು ಪೋಸ್ಟ್ ಮತ್ತು ಬೆಂಗಳೂರು ಏನು ಈಸ್ಟ್ ಗೆ 46, ಬೆಂಗಳೂರು ಸೌತ್ ಗೆ 40. ಹಾಗೆಯೇ ತಾವು ಇನ್ನು ಕೆಲವೊಂದು ಒಂದು ಡಿವಿಷನ್ಸ್ ಅಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ಹಾಸನ್ಗೆ 50 ಪೋಸ್ಟ್. ಈ ರೀತಿಯಾಗಿರುವಂತಹ ಒಂದು ಡಿವಿಷನ್ಸ್ ಅನ್ನ ತಾವು ಏನ್ ನೋಡ್ತಾ ಇದ್ದೀರಾ ಅಂತಹ ಒಂದು ಡಿವಿಷನ್ ಗೆ ತಾವು ಮ್ಯಾಕ್ಸಿಮಮ್ ಆಗಿ ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ. ತಾವು ಆಲ್ರೆಡಿ ತಮ್ಮ ತಮ್ಮ ಒಂದು ಡಿವಿಷನ್ ಅಲ್ಲಿ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಿಟ್ಟಿದ್ರೆ ಏನು ಮಾಡಕ್ಕಾಗಲ್ಲ. ಓಕೆನಾ. ತಮ್ಮ ಒಂದು ಡಿವಿಷನ್ಸ್ ಅನ್ನ ತಾವು ಈಗ ತಾವು ಎಡಿಟ್ ಅಥವಾ ಒಂದು ಕರೆಕ್ಷನ್ ಮಾಡಕ್ಕೆ ತಾವು ಸಾಧ್ಯವಿಲ್ಲ. ಬಟ್ ನಾವು ಇನ್ನೂ ಅಪ್ಲೈ ಅನ್ನ ಮಾಡಿಲ್ಲ ಬ್ರದರ್, ನಾವು ತಮ್ಮ ಒಂದು ವಿಡಿಯೋಗೋಸ್ಕರ ತಾವು ಕಾಯ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಈ ಬಾರಿ ಅತಿ ಹೆಚ್ಚು ಒಂದು ಪೋಸ್ಟ್ ಅನ್ನ ರಿಲೀಸ್ ಮಾಡಿರುವಂತಹ ಒಂದು ಡಿವಿಷನ್ ಗೆ ತಾವು ಅಪ್ಲೈ ಅನ್ನ ಮಾಡಿ ಅಂತ ನಾನು ಸಜೆಸ್ಟ್ ಅನ್ನ ಮಾಡ್ತೀನಿ. ಈಗ ಏನು ಲೋ ಕಟ್ ಆಫ್ ನ ಒಂದು ಡಿವಿಷನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಅಬ್ಸರ್ವ್ ಮಾಡಬಹುದು. ಈ ಒಂದು ಹಾಸನ ಎನ್ನುವಂತಹ ಒಂದು ಡಿವಿಷನ್ ಗೆ ಏನು ಒಂದು 50 ಒಂದು ಪೋಸ್ಟ್ ರಿಲೀಸ್ ಅನ್ನ ಮಾಡಿದ್ದಾರೆ. ಬಳ್ಳಾರಿ ಅಂತ ಒಂದು ಡಿವಿಷನ್ 41 ಪೋಸ್ಟ್, ಬೆಂಗಳೂರು ಈಸ್ಟ್ ಗೆ 46 ಪೋಸ್ಟ್, ಬೆಂಗಳೂರು ಸೌತ್ ಗೆ 40, ಚಿಕ್ಕಮಗಳೂರು 37, ಚಿತ್ರದುರ್ಗ 35, ಕೋಲಾರ್ಗೆ 50, ಮೈಸೂರಿಗೆ 45, ಪುತ್ತೂರಿಗೆ 50, ತುಮಕೂರಿಗೆ 64, ಉಡುಪಿಗೆ ಒಂದು 55 ನೋಡಬಹುದು. ಮ್ಯಾಕ್ಸಿಮಮ್ ಆಗಿ ಈ ಒಂದು ಡಿವಿಷನ್ ಗೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ರೆ ಖಂಡಿತವಾಗಿ BPM ಇಲ್ಲ ಅಂದ್ರೆ ABPM ನ ಒಂದು ಪೋಸ್ಟ್ ಅಲ್ಲಿ ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿ ಪಡೆಯುತ್ತೀರಾ. ಏನಾದ್ರೂ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ, ತಾವು ತಲೆ ಕೆಡಿಸ್ಕೋಬೇಡಿ. ಸೆಕೆಂಡ್ ಅಥವಾ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಅಥವಾ ಈ ಒಂದು ವೇಕೆನ್ಸಿ ಏನು ಸುಮಾರು 21,000 ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಈ ಬಾರಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಯಾವಾಗ ಅಂದ್ರೆ ಈ ಒಂದು ಪ್ರೋಸೆಸ್ ಅನ್ನ ತಾವು ಫಾಲೋ ಅನ್ನ ಮಾಡಬೇಕು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ.
ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಿವಿಷನ್ ವೈಸ್ ಒಂದು ವೇಕೆನ್ಸಿಗಳು ಮತ್ತು ಡಿವಿಷನ್ ವೈಸ್ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಆಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀರಾ ಅನ್ಕೊಂತೀನಿ. ಓಕೆನಾ, ಬೇಕಾದ್ರೆ ನಾನು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ಫಾರ್ಮೆಟ್ ನಾನು ಟೆಲಿಗ್ರಾಮ್ ಚಾನಲ್ ಒಂದು ಶೇರ್ ಅನ್ನ ಮಾಡಿ ಬಿಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ತಾವು ಈ ಒಂದು ಡಿವಿಷನ್ ವೈಸ್ ಒಂದು ಸಲ ತಾವು ವೇಕೆನ್ಸಿಗಳನ್ನ ತಾವು ಚೆಕ್ಔಟ್ ಅನ್ನ ಮಾಡಿ ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದನ್ನ ಬಿಟ್ಟು ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮುಂದೆ ನಾನು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಯಾವ ರೀತಿ ಅಪ್ಲೈ ಅನ್ನ ಮಾಡಬಹುದು, ಯಾವ ರೀತಿ ಪ್ರಿಫರೆನ್ಸ್ ಅನ್ನೋದು ತಾವು ಸೆಲೆಕ್ಷನ್ಸ್ ಅನ್ನ ಈ ಬಾರಿಯನ್ನ ಮಾಡಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಮುಂದಿನ ಒಂದು ವಿಡಿಯೋಸ್ ನಲ್ಲಿ ಒಂದು ಅಪ್ಡೇಟ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಅತಿ ಬೇಗವಾಗಿ ವಿಡಿಯೋ ತಮಗೆ ಸಿಗಬೇಕು ಅಂದ್ಕೊಂಡಿದ್ರೆ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ತಾವು ಪ್ರತಿಯೊಬ್ಬರು ಏನೋ ಒಂದು ನೋಟಿಫಿಕೇಶನ್ ಬೆಲ್ ಅನ್ನ ಅನ್ನೋದು ತಾವು ಆನ್ ಅನ್ನ ಮಾಡ್ಕೊಳ್ಳಿ. ಇಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರೆಲ್ಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಾ ಇದೀರಾ ಅವರ ಬಳಿ ತಾವು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.